ನಾನು ಶಶಿ ಚೌಡಿ ಅಂತ ಹೇಳಿ ಇದು ಎಡದತ್ತಿ ಮೂರಕ್ಕೆ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲ್ಲುತ್ತಿರುವ ಪರಮೇಶ್ವರನನ್ನು ದಕ್ಷಿಣ ಎಲ್ಲ ಹೃದಯವನ್ನು ಇವತ್ತಿನ ನನ್ನ ಹೇಳುವಂಥ ಟಾಪಿಕ್ ಏನು ಅಂತಂತಂದ್ರೆ ಧ್ಯಾನ. ಧ್ಯಾನ ಅಂದರೆ ಏನು? ಎಲ್ರಿಗೂ ಇದೊಂದು ಭಾಳ ಈಗ ಎಲ್ಲರೂ ಮಾಡ್ತಾರೆ. ಮೆಡಿಟೇಷನ್ ಅನ್ನೋದು ಎಲ್ಲ ಕಡೆನೂ ಗೊತ್ತಾಗ್ತೈತಿ, ಎಲ್ಲರೂ ಮಾಡ್ತಾರೆ. ಆದ್ರೆ ಕಣ್ಣು ಮುಚ್ಚಾಡ್ಕೊಂಡ್ಬಿಟ್ರೆ ಧ್ಯಾನ ಆಗ್ತೈತಿ ಅಂತ ನಾವು ಅಂದ್ಕೊಂಡೇವಿ. ಆದ್ರೆ ನಮ್ಮ ಮನಸ್ಸು ಅದ್ರ ಕಡೆ ಇರೋದೇ ಇಲ್ಲ. ನಾವು ಎಲ್ಲೋ ಹೋಗ್ತಿರ್ತೈತಿ, ಎಲ್ಲೋ ಒಟ್ಟು. ಈಗ ನಾವು ಒಂದು ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರೆ ಮಕ್ಕಳಾದ್ರೆ ಯಾರಾದರೂ ಈಸಿಯಾಗಿ ಮಾಡ್ತಾರೆ. ಯಾಕಂದ್ರೆ ಅವ್ರ ಪ್ರಾಪಂಚಿಕತೆ ಯಾವುದೂ ಇದು ಇರೋಂಗಿಲ್ಲ. 3 ತಾಸು ಯಾಕೆ 4 ತಾಸು ಅದು ಕುತ್ಕೋತಾರೆ. ಆದ್ರೆ ನಮ್ಗೆ ಹಂಗಲ್ರಿ. ನಮ್ಗೆ ಏನಾಗ್ತೈತಿ ಅಂತಂದ್ರೆ ನಮ್ಗೆ ಭಾಳ ಕರಿತಿರ್ತೈತಿ. ಅಂದ್ರೆ ಕರಿತಿರ್ತೈತಿ ಅಂದ್ರೆ ಏನು? ನಮ್ಮ ಗಂಡ ಅಂತ ಇರ್ತೈತಿ, ಮನೆ ಮಕ್ಕಳು, ಆಮೇಲೆ ಹೊರಗಿಂದು ಒಳಗದು ಪ್ರತಿಯೊಂದು. ಅದ್ರಾಗ ನಾವು ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಅದೀವಲ್ಲ, ನಮ್ಮ ಸಂಸಾರ ಅನ್ನೋದನ್ನ ಒಂದು ಜಂಜಾಟ ಭಾಳ ದೊಡ್ಡದಿರ್ತೈತಿ. ಯಾಕಂದ್ರೆ ಇಲ್ಲಿ ಏನದ್ವಲ್ರಿ, ಗಂಡ ಒಂದು ಇದ್ರೊಳಗೆ ಒಪ್ಪತ್ತೊಳಗೆ ಒಂದು ಚಲೋ ಇದ್ದ ಅಂತಂದ್ರೆ ನಮ್ದು ಏನೋ ಒಂದು ಹೆಲ್ತ್ ಪ್ರಾಬ್ಲಮ್, ಏನೋ ಒಂದು ಪ್ರಾಬ್ಲಮ್ ಇರ್ತೈತಿ. ಇಲ್ಲಿ ಹೆಂಡತಿ ಎಲ್ಲದ್ರಾಗ ಕರೆಕ್ಟ್ ಅದ ಅಂದ್ರೆ ಗಂಡ ಏನೋ ಒಂದು ಪ್ರಾಬ್ಲಮ್ನಾಗ ನಾವು ಇರ್ತೀವಿ. ಯಾಕಂದ್ರೆ ಎಲ್ಲನೂ ಫೇಸ್ ಮಾಡ್ಬೇಕಾಗಿರ್ತೈತಿ. ಹೀಗಾಗಿ ನಮ್ಮದು ಸಂಸಾರ ನಮ್ದು ಏನು ಕರಿತಿರ್ ಹೊರಗೆಲ್ಲ ನಮ್ದು ಎಳಿತಿರ್ತೈತಿ. ಹೀಗಾಗಿ ನಮ್ಮ ಧ್ಯಾನ ಸರಿಯಾಗಿ ಆಗೋದು. ಅದು ಒಂದು ಧ್ಯಾನವನ್ನು ನಾವು ಮಾಡಬೇಕು. ಯಾವ ಧ್ಯಾನ ಮಾಡಬೇಕು? ಎಂಥ ಧ್ಯಾನ ಮಾಡಬೇಕು? ಈ ಧ್ಯಾನ ಮಾಡೋದ್ರಲ್ಲಿಂದ ನಮಗೇನು ಲಾಭ? ಇವೆಲ್ಲನೂ ನಮ್ಗೆ ಭಾಳಷ್ಟು ಏನು ಬಿಡ್ರಿ 3 ತಾಸು 2 ತಾಸು ಹಿಂಗೆ ಕುತ್ಕೊಳೋದು ಟೈಮ್ ವೇಸ್ಟ್ ಅಂತ ನಾವು ಅಂತೀವಿ. ಆದ್ರೆ ಕೆಲವೊಂದಿಷ್ಟು ಧ್ಯಾನಗಳನ್ನು ನಾವು ಮಾಡಿದ್ರೆ ಈ ಎಕ್ಸಸೈಸ್ ಅಂತ ಮಾಡ್ತೀವಿ, ಕೆಲವೊಂದಿಷ್ಟು ವ್ಯಾಯಾಮಗಳನ್ನು ಮಾಡ್ತೀವಿ. ಇಲ್ರಿ ಇಷ್ಟು ನೀವು ಮಾಡಿದ್ರನ್ನ ನೀವು ಆರಾಮಿರ್ತೀರಿ, ಆಮೇಲೆ ಇದನ್ನು ಮಾಡಲಿಲ್ಲ ಅಂತಂದ್ರೆ ನಿಮ್ಗೆ ಯಾವುದೇ ಎಕ್ಸಸೈಸ್ ಇಲ್ಲ, ಅದಕ್ಕೆ ನಿಮ್ಗೆ ಶುಗರ್ ಬಂದೈತಿ, BP ಬಂದೈತಿ, ಅದು ಬಂದೈತಿ, ಇದು ಬಂದೈತಿ, ಥೈರಾಯ್ಡ್ ಬಂದೈತಿ. ಈ ಭಾಳ ದಿನ ನಾವು ಎದುರಿಸೋದು ಏನು ಅಂತಂದ್ರೆ BP, ಶುಗರ್, ಥೈರಾಯ್ಡ್. ಇವು 3 ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಈ ಧ್ಯಾನ ಮತ್ತು ಯೋಗದೊಳಗೆ ಬಂದರೆ ಇವು 3 ರೋಗನ ಅಲ್ಲ ಅಂತ ನಾವು ಹೇಳ್ತೇವೆ. ಇವನ್ನೆಲ್ಲ ನಾವು ನಮ್ಮ ಇದ್ರೊಳಗೆ ಬಂದ್ರೆ ನಾವು ಇದನ್ನು ಪೂರ್ತಿ ಏನೂ ಇಲ್ಲ ಅನ್ನೋದನ್ನು ಸಹಿತ ನಾವು ಮಾಡಿ ತೋರಿಸ್ತಾ ಇರೋದು. ನಮ್ಮ ಧ್ಯಾನದ ಮುಖಾಂತರ ಇದು ಯಾವುದೂ ರೋಗ ಇಲ್ಲ ಅಂತ ತೋರಿಸ್ತಾ ಇರೋದು. ಆದ್ರೆ ಮೆಡಿಕಲ್ ಇದನ್ನು ಒಪ್ಪಂಗಿಲ್ಲ. ಆದರೆ ಇದು ಸೈಂಟಿಫಿಕ್ಕಾಗಿ ಮಾಡಿ ನಾವು ತೋರಿಸ್ತೇವೆ. ನಮ್ಮ ಇದರೊಳಗೆ ಏನದಾವಲ್ಲ, ನಮ್ಮ ಶರೀರದೊಳಗೆ ಏನೋ ರೋಗಗಳದಾವಲ್ಲ, ಇವು ಯಾವುವು ನಮ್ಮ ಇದ್ರೂ ಅಲ್ಲ, ನಮ್ಮ ಇದಕ್ಕೆ ಬಂದಿದ್ವಲ್ಲ, ನಮ್ಮ ದೇಹಕ್ಕೆ ಬಂದಿದ್ವಲ್ಲ ಅಲ್ಲ. ಇವು ಎಲ್ಲ ಬಂದಿದ್ವು ಎಲ್ಲಿಗೆ ಅಂತಂದ್ರೆ ನಮ್ಮ ಮನಸ್ಸಿಗೆ. ನಮ್ಮ ಮನ್ಯಾಗ ಹಿಂದೆ ಒಬ್ರಿಗೆ ಹಿಂಗಿತ್ತು, ಅದಕ್ಕೆ ನನಗೆ ಬರ್ತೈತಿ ಆಗಿರ್ತೈತಿ ಎಲ್ಲರಿಗೂ. ನಮ್ಮ ತಂದೆ ತಾಯಿ ಶುಗರ್ ಇತ್ತು, ಅದಕ್ಕೆ ನನಗೆ ಶುಗರ್ ಬಂದೈತಿ. ಅವ್ರಿಗಿದ್ರೆ ನಮ್ಗೆ ಯಾಕೆ ಬರ್ಬೇಕ್ರಿ? ಬರಬಾರ್ದಲ್ಲ. ಅವ್ರದ್ದು ದೇಹ ಬೇರೆ, ನಮ್ದು ದೇಹ ಬೇರೆ. ಹೌದು, ನಮ್ಮಮ್ಮ ಹೆತ್ತಾಳ, ಆದ್ರೆ ಆಕಿನ ಬ್ಲಡ್ ಗ್ರೂಪ್ ನನ್ನ ಬ್ಲಡ್ ಗ್ರೂಪ್ ಸೇಮ್ ಇರೋದಿಲ್ಲ. ನಮ್ಮ ತಂದೆಗೆ ಇರ್ತೈತಿ. ಹೌದು, ಹಿಂದೆ ಯಾರೋ ನಮ್ಮ ಹಂಗೆ ಅದಾರ, ಇಲ್ಲ ಅನ್ನಂಗಿಲ್ಲ. ಜನ್ರೇಷನ್ದೊಳಗೆ ನಮ್ಮ ಹಂಗೆ ಅದಾರ. ಆದ್ರೆ ಆ ರೋಗಗಳದಾವಲ್ಲ, BP, ಶುಗರ್, ಹಿಂದೆ ಎಲ್ಲ ನಮ್ಮ ಸ್ವಲ್ಪ ಒಂದು 15-20 ವರ್ಷದ ಹಿಂದೆ ನಾವು ಬ್ಯಾಕ್ ನೋಡಿದ್ರೆ ಯಾರಿಗೂ ನಮ್ಮ ಮನ್ಯಾಗ ಇರಲಿಲ್ಲ. ಆದರೆ ಈಗ ಮಾತ್ರ ಹೆಚ್ಚಿನ ಕಾಯಿಲೆಗಳು ಯಾವ BP, ಶುಗರ್ ಈಗ ಹೆಚ್ಚಿಗೆ ಆಗ್ತಕ್ಕವು. ಇವು ಯಾಕೆ ಆಗ್ತಕ್ಕವು ಅಂತಂದ್ರೆ ಈಗಿನ ನಾವು ಬದುಕುವಂಥ ಒಂದು ಲೈಫ್ ಸ್ಟೈಲ್. ಈ ಲೈಫ್ ಸ್ಟೈಲಿಗೆ ಏನಾಗತ್ತೈತಿ ಅಂದ್ರೆ ಈ ರೋಗಗಳು ಕುತ್ಕೊಳಕತ್ತವೆ. ಆದರೆ ಈ ರೋಗದಿಂದ ನಾವು ಮುಕ್ತರಾಗಬೇಕು. ಯಾವುದು ಮೆಡಿಸಿನ್ ಇಲ್ದಂಗೆ, ಯಾವುದು ಗುಳಿಗೆ ತಗೊಳ್ಳಾರ್ದಂಗೆ ಯಾರಾದರೂ ಬದುಕ್ಬೋದು. ಹೇಗೆ ಬದುಕಬಹುದು? ಏನು ಉದಾಹರಣೆ ಐತ್ರಿ ಮೇಡಮ್ ಅಂತ ಕೇಳ್ಬೋದು. ನಾನಾ ಉದಾಹರಣೆ ಹೆಂಗೆ ಅಂತ ಹೇಳ್ತೀನಿ ರೀ. ನಾನು ಸುಮಾರು ಒಂದು 2-2.5 ವರ್ಷ ಆಯ್ತು ನಾ ಇದನ್ನು ಮಾಡಾಕಿಂದ ಒಂದು ದಿವಸ ನಾವು ಒಂದು ತಲೆನೋವು ಬಂತಂದ್ರೆ ನಾನು ಗುಳಿಗೆ ತೊಗೊಂಡಿದ್ದೆ. ಸುಮಾರು 2.5-3 ವರ್ಷ ಬಂತು. ಒಂದು ತಲೆನೋವು ಬಂದಕ್ಕಂತನೂ ಸಹಿತ ನಾನು ಒಂದು ಮೆಡಿಸಿನ್ ತೊಗೊಂಡಿದ್ದೆ. ಆಮೇಲೆ ಯಾವ ಹಾಸ್ಪಿಟ್ಲಾಗೂ ಹೋಗಿ ನಾನು ನಿಂತ್ಕೊಂಡಿಲ್ಲ. ನನ್ನ ಮಗಳದಳ ಭಾಳ ವಿಚಿತ್ರ ಕಾಯಿಲೆಯಿಂದ ಏನೋ ಒಂದು ಭಾಳ ದೊಡ್ಡ ಪ್ರಾಬ್ಲಮ್ ಆಗಿ ಆಕೆಗೆ ತೋರಿಸಿದೆ. ಏನೂ ಇಲ್ಲ ಮಾಮೂಲಿಯಾಗಿ ಎಲ್ಲ. ಮತ್ತು ಹವಾಮಾನದೊಳಗೆ ವೈಪರೀತ್ಯ ಆದಾಗ ನೆಗಡಿ ಜ್ವರ ಬರ್ತೈತಿ. ಅಷ್ಟು ಜ್ವರ ನೆಗಡಿ ಬರ್ತೈತಿ. ಅತಿ ಬಂದಾಗ ಮಾತ್ರ ಆಕೆ ಏನು ಮಾಡ್ತಾಳ ಅಂತಂದ್ರೆ ಒಂದು ಮೆಡಿಸಿನ್ ತಾನಾಗಲಿ ಮಾಡ್ಕೊತಾಳೋ, ಇಲ್ಲ ಅಂತಂದ್ರೆ ಯಾವುದೋ ಒಂದು ನಾವಾಗಲೇ ಭಾಳ ಗಂಟು ಬಿದ್ದಿಂದ ಒಂದು ಟ್ಯಾಬ್ಲೆಟ್ನೊಳಗೆ ಒಂದು ಅರ್ಧ ಟ್ಯಾಬ್ಲೆಟ್ ತೊಗೋತಾಳೆ. ಆಮೇಲೆ ಏನು ಹೇಳ್ತಾಳ ಅಂತಂದ್ರೆ ನೀ ಏನು ಮಾಡಿದೆ ಅಂತಂದ್ರೆ ನ್ಯಾಷನಲೈಸ್ಟ್ ಮಾಡಿದಮ್ಮ ಅಂತ. ಯಾಕಂತಂದ್ರೆ ದುಡ್ಡು ಅದು ಹೆಂಗೆ ಬರೋದಿಲ್ಲ. ಪೈಸಾ ಬೋಲ್ತಾ ಹೇಳಿ ಅಂತ ಹೇಳ್ತೀವಿ ನಾವು. ನಮ್ಮ ಒಂದು ಮೆನಿ ಮ್ಯಾಗ್ನೆಟ್ ಅಂತ ಒಂದು ಧ್ಯಾನ ಮಾಡ್ತೀವಿ. ಆ ಧ್ಯಾನದೊಳಗೆ ಹೇಳ್ತೀವಿ ಪೈಸಾ ಬೋಲ್ತೆ ಹೇಳಿ, ದುಡ್ಡು ಮಾತಾಡ್ತೈತಿ ಅಂತ ಹೇಳ್ತೀವಿ. ಆ ದುಡ್ಡು ಹೆಂಗೆ ಮಾತಾಡ್ತೈತಿ ಅಂದ್ರೆ ಇಲ್ಲಿ ಎಷ್ಟು ಮಾಡಿದ್ ನೋಡಿ ಇದು ಮಾತಾಡ್ತೈತಿ ನೋಡಿ ಅಂತ ಹೇಳ್ತಾ. ಅಂದ್ರೆ ನನಗೆ ಬುದ್ಧಿ ಹೇಳುವಷ್ಟು ಧ್ಯಾನಸ
ಒಳಗೆ ಅದಾಳ. ಅಂತಹ ಒಂದು ಧ್ಯಾನಗಳು ನಮ್ಮಲ್ಲಿ ಅದಾವು. ಆಮೇಲೆ ಈಗ ನೋಡ್ರಿ ಒಂದು 40 ವರ್ಷ 50 ವರ್ಷ ಆತಂತಂದ್ರೆ ಆಗಲೇ ಎಲ್ಲರೂ ಕಾಲು ನೋವು ಕೈ ನೋವು, ಆಮೇಲೆ ಕೆಳಗೆ ಕುಂದ್ರಕ್ಕೆ ಬರಂಗಿಲ್ಲ, ಮೇಲೆ ಎಳಕ್ಕೆ ಬರಂಗಿಲ್ಲ. ಡಾಕ್ಟರ್ ಕಡೆ ಹೋದ್ರೆ ಇಲ್ರಿ ಕಾಲ ಮೊಳಕಾಲಿನ ಚಿಪ್ಸ್ ಹೋಗೈತಿ, ಆಮೇಲೆ ಕ್ಯಾಲ್ಸಿಯಂ ಕಡಿಮೆ ಆಗೈತಿ, ಆಮೇಲೆ ನಿಮ್ಗೆ ಸೀಸನ್ ಆಗೈತಿ ಏನೋ ನಿಮ್ದು ಅದು ಆಗೈತಿ, ಬರೀ ಇದು ಹೇಳ್ತಾರೆ. ಯಾಕ್ರಿ ಹಿಂದೇನು ಇದ್ದಿದ್ದಿಲ್ಲ ಅಜ್ಜಿಗಳು? ಈಗೂ 90-95 ವರ್ಷ ಆದವ್ರು ನೋಡ್ರಿ, ಅವ್ರು ಎಷ್ಟು ಓಡಾಡ್ತಿರ್ತಾರ ಅಂದ್ರೆ ನಮ್ಗೆ ಓಡಾಡೋಕ್ಕಾಗೋದಿಲ್ಲ, ಅಷ್ಟು ಚಂದ ಓಡಾಡ್ತಾರೆ. ಅವ್ರಿಗೆ ಯಾವುದು ಶುಗರ್ BP ಕಾಯಿಲೆ ಅಂತ ಯಾವೂ ಇಲ್ಲ. ಆದ್ರೆ ನಮಗದವು ಯಾಕದವು? ಯಾಕಂತಂದ್ರೆ ಇಲ್ಲ ಊಟ ಆಹಾರದೊಳಗಿದು ಯಾವುದೂ ಇಲ್ಲ. ಇವೆಲ್ಲ ಶಾರೀರಿಕ ಕಾಯಿಲೆಗಳಲ್ಲ, ಇವೆಲ್ಲ ಮಾನಸಿಕ ಕಾಯಿಲೆಗಳು. ನಾವು ಏನು ಮಾಡೇವಿ ಅಂತಂದ್ರೆ ನಮ್ಮ ಮನಸ್ಸಿಗೆ ಸರಿಯಾದಂಥ ನಾವು ವ್ಯವಸ್ಥಿತವಾದಂಥ ಒಂದು ಶಾಂತತೆಯನ್ನು ಕೊಟ್ಟಿಲ್ಲ. ವ್ಯವಸ್ಥಿತವಾದಂಥ ಒಂದು ಶಾಂತತೆ ಬೇಕಲ್ಲ ನಮ್ಮ ಮೈಂಡಿಗೂ. ಪ್ರತಿ ದಿವಸ ಮಾಡ್ತೀವಿ ಇಲ್ಲ ಅಂತಂದ್ರೆ ದಿವಸ ಬದುಕೋದು ಎದಕ್ಕೆ ಬದುಕ್ತೀವಿ ಅಂತಂದ್ರೆ ಗಂಡ ಮನೆ ಮಕ್ಕಳು ನಮ್ಮ ಸಂಸಾರ ಅದು ಇದು ಇದೇ ಜಂಜಾಟದೊಳಗೆ ಬದುಕ್ತೀವಿ. ನಮಗಾಗಿ ನಾವು ಎಂದೂ ಬದುಕಿಲ್ಲ. ನಮಗಾಗಿ ನಾವು ಒಂದು ದಿವಸ ಒಂದು ದಿನದ 24 ತಾಸಿನೊಳಗೆ 1 ತಾಸನ್ನು ಮೀಸಲಿಟ್ಕೊಂಡ್ವಿ ಅಂತಂದ್ರೆ ನಿಜವಾಗ್ಲೂ ನಮ್ಗೆ ಯಾವುದೂ ರೋಗ ಇಲ್ಲಂಗೆ ನಾವು ಬದುಕ್ಬೋದು, ಬದುಕಿ ತೋರಿಸ್ಬಹುದು ನಾವು. ಅಂತ ಒಂದು ಕೆಲವೊಂದಿಷ್ಟು ಧ್ಯಾನಗಳದಾವು. ಆ ಧ್ಯಾನಗಳನ್ನು ಮಾಡಿದ್ರೆ ಆಮೇಲೆ ಬರೀ ಕುತ್ಕೊಂಡಷ್ಟು ಧ್ಯಾನ ಮಾಡ್ಬೇಕಂತ ಏನಿಲ್ಲ. ನಮ್ಮಲ್ಲಿ ನಾವು ಒಂದು ವಾಕಿಂಗ್ ಮೆಡಿಟೇಷನ್ ಅಂತ ಅಡ್ಡಾಡ್ತಾನೂ ಧ್ಯಾನವನ್ನು ಮಾಡ್ಬೋದು. ಒಂದು ವಾಕಿಂಗ್ ಬೆಸ್ಟ್ ಮೆಡಿಟೇಷನ್ ಐತಿ. ಅದನ್ನು ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ, ಎಷ್ಟೋ ಜನ ರೋಗದಿಂದ ಮುಕ್ತರಾದವ್ರು ಅದಾರ. ಇವನ್ ಕ್ಯಾನ್ಸರ್ನಿಂದ ಸಹಿತ ಹೊರಗೆ ಬಂದವ್ರು ಅದಾರ ನಮ್ಮಲ್ಲಿ. ಅದೆಲ್ಲ ನಮ್ಮ ಕಡೆ ರೆಕಾರ್ಡ್ ಐತಿ. ಅಂದ್ರೆ ಅಷ್ಟೊಂದು ಪವರ್ಫುಲ್ ಆಗಿರ್ತಕ್ಕಂಥ ಧ್ಯಾನಗಳು ನಮ್ಮಲ್ಲಿ ಅದಾವೆ. ಇದು ಎಲ್ಲ ಈಗೆಲ್ಲ ಬಂದಿತ್ತು ಬಿಡ್ರಿ ಅಂತ ನೀವು ಅನ್ಬೋದು. ಇದು ಯಾವುದು ಈಗಲಿಂದ ಬಂದಿದ್ದಲ್ಲ. ಯಾವಾಗಲೂ ಈ ಔಷಧಗಳು ಏನು ಬಂದಾವ ನೋಡ್ರಿ, ಈ ಗುಳಿಗೆ ಔಷಧ ಬಂದದ್ದು ಈಗ ಬಂದೈತಿ. ಆದರೆ ಈ ಧ್ಯಾನ ಯೋಗ ಇವೆಲ್ಲ ಸಂಕಲ್ಪಗಳು ಏನದಾವಲ್ಲ ನಮ್ಮ ಋಷಿಮುನಿಗಳಿಂದನೂ ಬಂದಿರೋದು. ನಾವೀಗ ಸಪ್ತ ಋಷಿಗಳು ಅಂತ ಕೇಳ್ತೀವಿ, ಸಪ್ತ ಋಷಿಗಳ ಪತ್ನಿ ಏನು ಅಂತ ಕೇಳ್ತೀವಿ. ಆಮೇಲೆ ಈಗೊಂದು ಕೆಲವೊಂದಿಷ್ಟು ಪುರಾಣಗಳನ್ನು ಕೇಳ್ತೀವಿ. ಮಾಂಡಿಕ್ಯ ಪುರಾಣ, ಶಿವಪುರಾಣ, ಶಕ್ತಿ ಪುರಾಣ, ಈ ಎಲ್ಲ ಪುರಾಣಗಳನ್ನು ನೋಡಿರ್ಬೇಕಿದ್ರೆ ಅವು ಕೆಲವೊಂದಿಷ್ಟು ಪುರಾಣಗಳನ್ನು ಕೇಳ್ತಾ ಹೋದ್ರೆ ನಮ್ಗೆ ಎಷ್ಟೇ ತಲೆನೋವು ಬಂದಿರಲಿ ಯಾವುದೂ ನಮ್ಗೆ ಹತ್ತಂಗಿಲ್ಲ. ಈಗ ಉದಾಹರಣೆ ಹೇಳ್ತೀನಿ. ನಿನ್ನೊಬ್ರು ಇಲ್ಲೇ ಎಲ್ಲೋ ಇದು ಕೇಳಿದ್ವಿ, ನಾವು ಎಲ್ಲರ ಹೋದ್ರೆ ಒಂದು ಊಟ ಮಾಡಿ ಬಂದ್ರೆ ಭಾಳ ಸುಸ್ತಿ ಆಗ್ತೈತ್ರಿ ನಮ್ಗೆ ಅಂತ. ನೀನು ಶಿಗ್ಲಿ ಅಲ್ರಿ ಮೇಡಮ್? ಶಿಗ್ಲಿ ಒಳಗೆ ಇದ ಒಂದು ಥರ ಒಂದು ಕಾರ್ಯಕ್ರಮ. ನಾ ಹೇಳಿದೆ ನಿಮ್ಗೆ ಅದೊಂದು ಸುಸ್ತಿ ಬರ್ತೈತಿ ಅಂತಂದ್ರೆ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ. ನೀವು ಮದ್ವೆಗೆ ಹೋಗಿರ್ತೀರ, ಮದ್ವೆಗೆ ಎಲ್ಲಿವರೆಗೂ ನೀವು ಆರಾಮಿರ್ತೀರಿ ಅಂತಂದ್ರೆ ಒಳ್ಳೆ ಜೋರ್ದಾರಾಗಿ ಎಲ್ಲ ಆಭರಣ ಹಾಕ್ಕೊಂಡು ಮದ್ವೆಯೊಳಗೆ ಓಡಾಡೋ ಮಟ್ಟ ನಾವೆಲ್ಲ ಭಾಳ ಆರಾಮಿರ್ತೀವಿ. ಊಟ ಮಾಡಿದ್ವಾ, ಊಟ ಮಾಡಿ ಒಂದು 10 ನಿಮಿಷ ಆಗಿರಂಗಿಲ್ಲ, ಎಷ್ಟು ಸುಸ್ತಂದ್ರೆ ನಮ್ಗೆ ಕುಂತವ್ರ ಮ್ಯಾಗ ಸಹಿತ ಆಗೋದಿಲ್ಲ, ಅಷ್ಟು ಸುಸ್ತಿ ಬರ್ತೀವಿ ನಾವು. ಅದ ದೇವಸ್ಥಾನಕ್ಕೆ ಹೋಗ್ರಿ, ಅಷ್ಟು ಆಭರಣ ಹಾಕ್ಕೊಂಡು ಹೋಗ್ರಿ, ಅಷ್ಟು ಇದನ್ನ ಮಾಡಿರಿ, ಅಲ್ಲಿ ಊಟ ಮಾಡಿ ಸುಸ್ತು ಬರ್ತೈತೆ ಇಲ್ಲ. ಮತ್ತು ಅಷ್ಟು ಕೆಲಸ ಮಾಡಿದ್ರೆ ಅಷ್ಟು ಕೆಲಸ ಮಾಡಿಬರ್ತೇವೆ ನಾವು. ಯಾಕೆ ಅಂತಂದ್ರೆ ಅಲ್ಲಿರುವಂಥ ಎನರ್ಜಿ ಅಂದ್ರೆ ಆಹಾರ ಏನು ತಯಾರು ಮಾಡ್ತಿರ್ತೀವಲ್ಲ, ರಾತ್ರಿ ಹೊತ್ತಿನಾಗ ಏನು ಮಾಡ್ತಾರೆ ಅಂದ್ರೆ ರಾತ್ರಿ ಆಹಾರ ರೆಡಿ ಮಾಡ್ತಿರ್ತಾರೆ ಮದುವೆಯೊಳಗೆ. ಅಲ್ಲಿ ಎಲ್ಲ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಇರ್ತೀವಿ. ಎಲ್ಲರೂ ಏನು ಮಾಡಿರ್ತೀವಿ ಅಂದ್ರೆ ಒಂದು ಕಾಯಿಪಲ್ಲೆ ಹಚ್ಚೋದಿರಲಿ, ಒಂದು ಹಿಟ್ಟು ನಾದೋದಿರಲಿ, ಪ್ರತಿಯೊಂದು ನಮ್ಮ ಮನೆ ಮಠ ಹಿಂದಲ್ದು ಮುಂದಲ್ದು ಒಣಗಿಂದ ಎಲ್ಲ ಊರಂದು ಸುದ್ದಿ ಎಲ್ಲ ಅದ್ರೊಳಗೆ ಹಾಕಿ ನಾದಿ ಹಚ್ಚಿಟ್ಟು ಬಂದುಬಿಡ್ತೇವೆ. ಹೌದಾ? ಅದು ಎಲ್ಲ ಎನರ್ಜಿನ ತೊಗೊಂಡ್ಬಿಟ್ಟಿರ್ತೈತಿ. ಅದರೊಳಗೆ ಏನೂ ಇರೋದಿಲ್ಲ. ಮರ್ದೂಸ್ ಊಟ ಮಾಡಿರಿ ಸುಸ್ತ. ಆಮೇಲೆ ಅಲ್ಲಿ ಅಡುಗೆ ಮಾಡೋಣ ಹಂಗೆ ಮಾಡ್ತಾನೆ, ಅವ್ಗೆ ಅಡುಗೆ ಮಾಡೋಕ್ಕೆ ನಿಂತ್ಕೊಂಡು ಸಹಿತ ಅಡುಗೆ ಮಾಡೋಕ್ಕಾಗಲಾರ್ದಾಗಿರ್ತೈತಿ. ಒಂದು ಹಾಕ್ಕೊಂಡ ಮಾಡಿರ್ತಾನೆ ಅಡುಗೆ ಮಾಡ್ಬೇಕಾದ್ರೆ. ಅದ್ರದ್ದು ಎನರ್ಜಿ ಎಲ್ಲಿ ಹೋಗ್ಬೇಕ್ರಿ? ಅದು ಎಲ್ಲೂ ಹೋಗಂಗಿಲ್ಲ. ಅದು ಎಲ್ಲಿರ್ತೈತಿ ಅಂದ್ರೆ ನಾವು ಉಣ್ಣುವಂಥ ಆಹಾರದೊಳಗನೆ ಇರ್ತೈತಿ. ಅದೇ ಒಂದು ದೇವಸ್ಥಾನದೊಳಗೆ ಆಹಾರ ಒಂದು ಪ್ರಸಾದ ಅಂತ ತೊಗೊಳಕ್ಕೆ ಹೋಗ್ತೀವಿ. ಆ ಪ್ರಸಾದ ನೋಡ್ರಿ ಎಷ್ಟು ಇದು ಇರ್ತೈತಿ ಅಂದ್ರೆ ಶಕ್ತಿ ಇರ್ತೈತಿ. ಇವತ್ತು ಧರ್ಮಸ್ಥಳಕ್ಕೆ ಹೋಗಿರ್ತೀವಿ, ಧರ್ಮಸ್ಥಳಕ್ಕೆ ಒಂದು ಊಟ ಮಾಡಿದ್ರೆ ಈ ಊಟ ಎಲ್ಲೂ ಮಾಡೇ ಇಲ್ಲ ನಾವು ಅಂತ ಹೇಳ್ತೀವಿ. ಹೌದಾ? ಯಾಕೆ? ಅವ್ರೇನು ಬೇರೆ ಹಾಕಿರ್ತಾರ? ಏನೂ ಹಾಕಿರಂಗಿಲ್ಲ. ಈ ಥರದ ಮಸಾಲೆ ಇರೋಂಗಿಲ್ಲ, ಈ ಥರದ್ದೆಲ್ಲ ಸ್ವೀಟ್ ತೊಗೊಂಬಂದು ಇಟ್ಟಿರಂಗಿಲ್ಲ, ಏನಿಲ್ಲ. ಆದ್ರೆ ಅಲ್ಲಿ ಆಹಾರ ಯಾಕೆ ಅಷ್ಟೊಂದು ಇದಿರ್ತೈತಿ ಅಂದ್ರೆ ಎಲ್ಲರೂ ಸೇಮ್ ಫ್ರೀಕ್ವೆನ್ಸಿ ಅಂದ್ರೆ ಒಂದೇ ಥರ ಇರ್ತಕ್ಕಂಥ ಒಂದು ಶಕ್ತಿ ಇದ್ರೊಳಗೆ ಬಂದಿರ್ತೀವಿ. ಎಲ್ಲರಿಗೂ ಭಕ್ತಿ ಅನ್ನೋ ಒಂದು ಶಕ್ತಿಯನ್ನು ತೊಗೊಂಡು ಬಂದಿರ್ತೀವಿ. ಆ ಭಕ್ತಿ ಒಂದು ಬಾಂಧವ್ಯ ಇರ್ತೈತಿ. ಆ
ಆ ಭಕ್ತಿಯ ಸಂಕೇತ ಒಳಗೆ ನಾವು ಏನು ಮಾಡ್ತಿರ್ತೀವಿ, ಊಟ ಮಾಡೋದಿಲ್ಲಲ್ಲೇ ಪ್ರಸಾದವನ್ನು ತೊಗೊತೀವಿ. ಹೀಗಾಗಿ ಅಲ್ಲಿ ಏನಿರ್ತೈತಿ ಅಂತಂದ್ರೆ ಒಂದು ತುತ್ತು ಉಂಡ್ರು ಸಹಿತ ಯಾರಿಗೂ ಸುಸ್ತಿ ಬರೋದಿಲ್ಲ. ಎರಡು ಆಹಾರಕ್ಕೂ ಇರುವಂಥ ಡಿಫ್ರೆನ್ಸ್ ಇದು ಎಲ್ಲಿ ಗೊತ್ತಾಗ್ತೈತಿ ಅಂತಂದ್ರೆ ಯೋಗ ಧ್ಯಾನದಿಂದ ಗೊತ್ತಾಗ್ತೈತಿ. ನಾವು ಎಲ್ಲಿ ಊಟ ಮಾಡಿದ್ರೆ ಸರಿಯಾದ ಊಟ ಆಗಿರ್ತೈತಿ, ಎಲ್ಲಿ ನೀರು ಕುಡಿದ್ರೆ ಸರಿಯಾಗಿರ್ತಕ್ಕಂಥ ನೀರಾಗಿರ್ತೈತಿ ಅಂತ ತಿಳ್ಕೊಬೇಕು ಅಂತಂದ್ರೆ ಒಂದು ಧ್ಯಾನ ಸಂಕಲ್ಪದೊಳಗೆ ಬರಬೇಕು. ಇದನ್ನೆಲ್ಲ ಹೇಳಕ್ಕೆ ಭಾಳ ಟೈಮ್ ಬೇಕು. ಕೆಲವೊಂದಿಷ್ಟು ಧ್ಯಾನಗಳದಾವು, ಅವನ್ನೆಲ್ಲ ಹೇಳಕ್ಕೆ ಭಾಳ ಟೈಮ್ ಬೇಕು. ನಮಗೆ ಟೈಮ್ ಇಲ್ಲ. ಆಮೇಲೆ ಮೇಡಮ್ ನಾನು ಕೊಟ್ಟಿದ್ದು ಬರೀ 15-20 ನಿಮಿಷ ಹೇಳಕತ್ತೆ ಭಾಳ ಹೇಳ್ತಾರಂತ ಹೇಳ್ಬಿಟ್ರು ಈಗಾಗಲೇ. ಆಮೇಲೆ ಇಲ್ಲ, ನಾವು ಬೆಳಗ್ಗೆ 10 ಗಂಟೆಗೆ ನಾವು ಮನೆ ಬಿಟ್ಟೇವೆ. ಯಾಕಂತಂದ್ರೆ ನಮ್ಮದು ಕಾರ್ಯಕ್ರಮಗಳು ಅಷ್ಟಿದ್ವು. ಅದಕ್ಕೆ ಇನ್ನೊಂದು ಸರ್ತಿ ನೀವೆಲ್ಲರೂ ಹಿಂಗೆ ಎಲ್ಲ ಕೂಡಿದಾಗ ಇದ್ರೆ ನಾವೊಂದು ಧ್ಯಾನವನ್ನೇ ಹೇಳ್ತೀನಿ. ಅಷ್ಟೆಲ್ಲ ಕೆಲವೊಂದಿಷ್ಟು ಸಂಕಲ್ಪ ಧ್ಯಾನಗಳು ಅಂದ್ರೆ ಫೈನಾನ್ಸಿಯಲ್ ನಾವು ಏನು ಪ್ರಾಬ್ಲಮ್ ಅದೀವಲ್ಲ, ಈ ಫೈನಾನ್ಸಿಯಲ್ ಪ್ರಾಬ್ಲಮ್ ನಮ್ಮ ಕಡೆ ದುಡ್ಡಿಲ್ಲ ಅಂತ ನಾವು ಯಾರು ಪೇಚಾಡಂಗಿಲ್ಲ. ಈಗ ಯಾರು ಸ್ಟ್ರಗಲ್ ಮಾಡೋದಿಲ್ಲ, ಯುದ್ಧ ಮಾಡೋದಿಲ್ಲ. ನಮ್ಮ ಹತ್ರ ದುಡ್ಡು ಐತಿ, ದುಡ್ಡು ನಮ್ಮ ಕೈಯೊಳಗೆ ನಿಲ್ಲಂಗಿಲ್ಲ ಅನ್ನೋ ಸಮಸ್ಯೆ ಭಾಳ ಐತಿ ನಮ್ಗೆ. ಹೌದಾ? ಈಗ ನಮ್ಮ ಕೈಯೊಳಗೆ ದುಡ್ಡು ನಿಂದಿರ್ಬೇಕಂದ್ರೆ ನಾವು ಏನು ಮಾಡ್ಬೇಕು? ಈಗ ಭಾಳಷ್ಟು ಮನಿ ಮ್ಯಾಗ್ನೆಟ್ ಅಂತಂದು ನಾವು ನೋಡ್ತೀವಿ. ಅವು ಸಾವಿರಾರು ಗಟ್ಟಲೆ ಲಕ್ಷಾನುಗಟ್ಟಲೆ ದುಡ್ಡು ಹಾಕಿ ಆ ಧ್ಯಾನವನ್ನು ಕಲ್ತು ಬರ್ತಾರೆ. ಆದ್ರೆ ನಾನು ನಿಮಗೆ ಸಮಯ, ನೀವು ಸಂದರ್ಭವನ್ನು ಸರಿಯಾಗಿ ಒದಗಿಸಿಕೊಟ್ಟಿದ್ದಾಗಿತ್ತಂದ್ರೆ ನಿಮಗೆ ಫ್ರೀಯಾಗಿ ನಾನು ಹೇಳ್ಕೊಡ್ತೀನಿ. ಅದನ್ನು ಯಾವತ್ತಾದರೂ ನೀವು ಒಂದು ಕೂಡಿದಾಗ ನಾನು ನಿಮ್ಗೆ ಆ ಒಂದು ಧ್ಯಾನ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ಎಲ್ರಿಗೂ ನಿಮ್ಗೆ ಧನ್ಯವಾದಗಳನ್ನು ಹೇಳ್ತೀನಿ.